ಕಾಂಟ್ಯಾಕ್ಟ್ ಬಂದ್ಮೇಲೆ ಮತ್ತೆ ಹಳೆಯದು ಇದು ಸ್ಟಾರ್ಟ್ ಆಗ್ಬಿಡುತ್ತೆ. ಹಳೆ ಲವ್ ರಿಓಪನ್ ಆಯ್ತು. ನೀನು ಎಮ್ಮೆ ಓದಿ ಹೆಂಗಾದ್ರು ಈ ನಿನ್ ಗಂಡನಿಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ನಿನಗೆ ಕಂಪನ್ಸೇಟಿವ್ ನೌಕರಿ ಬರ್ತದೆ ನಿನಗೆ ಗಂಡಂದು. ಅದು ಆದ್ಮೇಲೆ ಮುಂದೆ ಬಹಳ ಡೀಪ್ ಆಗಿ ಅದು ಕೊನೆಗೆ ಹೋದ್ಮೇಲೆ ಏನಾಯ್ತು, ಅದು ಕಾಲ್ ಡೀಟೇಲ್ಸ್ ತೆಗೆದು ನೋಡಿದಾಗ ಒಂದೇ ನಂಬರ್ಗೆ ಒಂದು 7 ಸಲ ಫೋನ್ ಹೋಗಿದ್ದು ಅರ್ಲಿ ಮಾರ್ನಿಂಗ್. ಗಾಡಿ ಅಲ್ಲೇ ನಿಲ್ಸಿದ್ದ ಅಂದ್ರೆ ಅವನು ಅಲ್ಲೇ ಇದ್ದ ಅಂದ್ರೆ ನಾವು ಆಕ್ಸಿಡೆಂಟ್ ಕೇಸ್ ಅಂತ ತಗೊಂಡು ಕ್ಲೋಸ್ ಮಾಡಬಹುದಾಗಿತ್ತು. ನೋಡಿ, ನಾವು ದೃಶ್ಯ ಗಿಶ್ಯ ಮಾಡುತ್ತೇವೆ, ಸಿನಿಮಾಕ್ಕಿಂತ ಜೋರ್ ಇದು ದೊಡ್ಡ ಸಿನಿಮಾನೇ ಮಾಡಬಹುದು. ಆ ಫೋನ್ ಮಾಡಿ ಚೆಕ್ ಮಾಡಿದ್ರೆ ಒಂದು ಹುಡುಗಿ ಹೋಯ್ತದೆ. ಅದು ಇವನ್ ಸೆಕ್ಷನ್ ಉಳಿದಿಲ್ಲ. ಟೆನ್ಷನ್ ಇದರಲ್ಲಿ ಅವನಿಗೆ ಜವಾಬ್ದಾರಿ ಜಾಸ್ತಿ ಬಂದ್ಬಿಡ್ತದೆ. ಸರ್, ನೀವು ಮೈಸೂರಲ್ಲಿದ್ದಾಗ ಒಂದು ಘಟನೆ ನಡೆಯುತ್ತೆ, ಏನ್ ಸರ್? ನಾನು ಮೈಸೂರಲ್ಲಿ DCP ಇದ್ದಾಗ ಒಂದು ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಯ್ತು. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಅವನೊಬ್ಬ ಸ್ಕಾರ್ಪಿಯೋದವನು ಬಂದು ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲಿಗೆ ಹೊಡ್ಕೊಂಡು ಹೋಗ್ಬಿಟ್ಟ. ಅವನು ಲೆಕ್ಚರ್ ವೈಸ್ ಪ್ರಿನ್ಸಿಪಾಲ್ ಲೆಕ್ಚರರ್ ಇದ್ದ, ಹಂಗೆ ಹೊಡ್ಕೊಂಡು ಹೋಗ್ಬಿಟ್ರು. ಅದು ಸ್ಪಾಟ್ ಡೆತ್ ಆಗಿ ನನಗೆ ಬೆಳಗ್ಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಟ್ರಾಫಿಕ್ ಇನ್ಸ್ಪೆಕ್ಟರ್. ಅಲ್ಲಿ ಒಬ್ಬರೇ DCP ಲಾ ಆ್ಯಂಡ್ ಆರ್ಡರು ಟ್ರಾಫಿಕ್ನವನು ಅವನು ರಜಾ ಹೋಗಿದ್ದ, ನಾನೇ ಇದ್ದೆ. ಸೊ ಸರ್ ಹಿಂಗಾಗಿದೆ ಅಂತ ಫೋನ್ ಮಾಡಿದ್ರು. ಆಯ್ತಪ್ಪ ಹೋಗು, ಅದು ನಾನು ಬರ್ತೇನೆ, ನಡಿ ನೀವು ಹೋಗಿ ಮುಂದೆ ಅಂತ ನಾನು ಹೋದೆ. ಹೋಗಿ ನೋಡಿದಾಗ ಅಲ್ಲಿ ಸ್ಪಾಟ್ನಲ್ಲಿ ಸ್ಕಾರ್ಪಿಯೋದು ಹೆಡ್ಲೈಟು ಕೆಲವೊಂದು ಥಿಂಗ್ಸ್ ಮುರಿದು ಬಿದ್ದಿದ್ದು ಅಲ್ಲಿ ಸ್ಪಾಟ್ನಲ್ಲಿ. ಸ್ವಲ್ಪ ಜೋರಾಗಿ ಹೊಡೆದಿದ್ದಾನೆ. ಸೊ ಡ್ಯಾಮೇಜ್ ಆಗಿ ಗಾಡಿನೂ ಡ್ಯಾಮೇಜ್ ಆಗಿ ಅದು ಮುರಿದು ಬಿದ್ದಿತ್ತು. ಸ್ಪಾಟ್ ಡೆತ್ ಆಗಿತ್ತು. ಅದು ಮುಂದೆ ಅಲ್ಲಿ ನಾವು ಇನ್ಸ್ಪೆಕ್ಟರ್ ಹೇಳಿದ್ವಿ, ನೋಡು ಇಲ್ಲೇ ಗ್ಯಾರೇಜ್ ರಿಪೇರಿ ಬಿಟ್ಟಾನೆ, ನೋಡು ಸ್ವಲ್ಪ ಚೆಕ್ ಮಾಡ್ರಿ, ಹಿಟ್ ಅಂಡ್ ರನ್ ಕೇಸ್ ಅದು. ಇವ್ರಿಗೆ ಆಯ್ತು ಸರ್ ಅಂತ ಹೇಳ್ದ. ಚೆಕ್ ಮಾಡ್ದ ಒಂದು ಗ್ಯಾರೇಜ್ನಾಗ ಅದು ಒಂದು ಗ್ಯಾರೇಜ್ನಲ್ಲೇ ಇತ್ತು, ಅದು ಗಾಡಿ ಸಿಕ್ತು. ಅದ್ರದ್ದು ಅಲ್ಲಿ ಕೆಲವೊಂದು ಮಟೀರಿಯಲ್ಸು, ಇಲ್ಲಿ ಸಿಕ್ಕಂತ ಮಟೀರಿಯಲ್ಸು ಟ್ಯಾಲಿ ಮಾಡಿದ್ವಿ, ಅದೇ ಗಾಡಿ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವನಿಗೆ ಗ್ಯಾರೇಜ್ನವ್ನಿಗೆ ಕೇಳಿದ್ವಿ, ಏನಪ್ಪ ಯಾರ್ದು ತಂದ್ಬಿಟ್ರೆ ಗಾಡಿ ಅಂತ. ಸರ್ ಯಾರೋ ಒಬ್ರು ಬಂದಿದ್ರು, ಅರ್ಜೆಂಟ್ ಬೇಕಾಗಿದೆ, ನಮ್ಗೆ ಬೇಕಾದ್ರೆ ಮಾಡಿ ಕೊಡಿ ಅಂತ ಹೇಳುದು. ನಾನು 2,000 ಆಗ್ತದಂದೆ, ಅವನು 3,000 ತಗೋ, ಮೊದಲು ಬೇಗ ಮಾಡೋದಂತ ಅಂತ ಅಂದ. ಅರ್ಜೆಂಟ್ ಇದೆ ಅಂತ ನಾನು, ಆಗೋದಿಲ್ಲ, ಬೇಗ ಆಗೋದಿಲ್ಲ ಸರ್, ಇದು ಹುಡುಗರು ಯಾರು ಬಂದಿಲ್ಲ, ಬಲ್ಲಿ ಬರಬೇಕು, ಲೇಟ್ ಆಗ್ತದೆ, ನಾನು ಮಾಡಾದ್ಮೇಲೆ ನಿಮಗೆ ಫೋನ್ ಮಾಡ್ತೇನೆ, ನೀವು ಬೇಕಾದ್ರೆ ಬಂದು ಒಯ್ರಿ ಅಂತ ಹೇಳೋದು. ಹೇಳಿ ಕಳಿಸ ಅವ್ನು ಫೋನ್ ನಂಬರ್ ತಗೊಂಡಿದ್ದಾನೆ. ಆಮೇಲೆ ಅವನು ಎಲ್ಲಿ ಸರ್ ಫೋನ್ ನಂಬರ್ ಕೊಟ್ಟಿದ್ದಾನೆ ಅಂತ ಏನೋ ಇನ್ಸ್ಪೆಕ್ಟರ್ ಹೇಳಿದಂತೆ. ಫೋನ್ ನಂಬರ್ ಚೆಕ್ ಮಾಡಿ ನೋಡಿದ್ರೆ ಅದ್ರದ್ದು ಕಾಲ್ ಡೀಟೇಲ್ಸ್ ತೆಗಿಯಪ್ಪ, ಅದು ನೋಡು ಯಾರು ಓನರ್ ಯಾರು ಅದು ಗೊತ್ತಾಗ್ತದೆ ಅಂತ. ಸುಳ್ಳು ಕೇಸ್ ಹಾಕ್ಬಾರಲ್ಲ, ಯಾರ ಮನೇಲಿ ಹೋಗುವ ಚೆಕ್ ಮಾಡು ಅಂತ ಹೇಳುದು. ವೆರಿಫೈ ಮಾಡಿದ್ವಿ. ಅದು ಕಾಲ್ ಡೀಟೇಲ್ಸ್ ತೆಗೆದು ನೋಡಿದಾಗ ಒಂದೇ ನಂಬರ್ಗೆ ಒಂದು 7 ಸಲ ಫೋನ್ ಹೋಗಿದ್ದು ಅರ್ಲಿ ಮಾರ್ನಿಂಗ್. ಆ ಹಿಂದಿನ 2-3 ತಿಂಗಳಿಂದ ಸಾಕಷ್ಟು ಅದೇ ನಂಬರ್ಗೆ ಕಾಲ್ಗಳಿದ್ದಾವೆ. ಇದು ಇಷ್ಟೊಂದು ನಂಬರ್ ಯಾಕೆ ಫೋನ್ ಮಾಡಿದ್ದಾರೆ ಅಂತ ಅದು ಫೋನ್ ಮಾಡಿ ಚೆಕ್ ಮಾಡಿ ನೋಡೋಣ ಅಂತ ಒಂದು ಇನ್ಸ್ಪೆಕ್ಟರ್ ಹೇಳಿದೆ. ಆ ಫೋನ್ ಮಾಡಿ ಚೆಕ್ ಮಾಡಿದ್ರೆ ಒಂದು ಹುಡುಗಿ ಹೋಯ್ತದು, ಹೆಂಗಸಿಗೆ. ಆಕೆ ಯಾರು ಅಂತ ನಾನು ಹೀಗೀಗೆ ಅಂತ ಅಂದ್ಕೊಳನೆ, ಇವ್ಳಿಗೆ ಯಾಕೆ ಹೋಯ್ತು ಫೋನ್, ಅದು ಗಂಡ ಸತ್ತಿದ್ದಾನೆ, ಅರ್ಲಿ ಮಾರ್ನಿಂಗ್ ಡೆತ್ ಆಗಿದೆ, ಇವ್ಳಿಗೆ ಯಾಕೆ ಫೋನ್ ಹೋಯ್ತು, ಯಾರು ಮಾಡಿದವರು ಫೋನು ಅಂತ ಎಲ್ಲ ವಿಚಾರಿಸಿದಾಗ ಅವ್ರ ಕ್ಲಾಸ್ಮೇಟ್ ಅಂತ ಅವನು. ಅವ್ರಿಗೆ ನಾವು ಅದು ಡೆಡ್ ಬಾಡಿ ಇತ್ತಲ್ಲ, ಅಷ್ಟೊಂದು ಸೀರಿಯಸ್ ಆಗಿ ನಾವು ಮಾಡಕ್ ಹೋಗಲಿಲ್ಲ. ಮೊದಲು ಅದು ಮುಗಿಲಿ, ಫಿನರಲ್ ಆಗಲಿ ಅಂತ ತಿಳ್ಕೊಂಡು ಬಿಟ್ಟು. ಸೊ ಇಲ್ಲಿ ಒಂದು ಡೆತ್ ಆಗಿದೆ, ಒಬ್ಬ ವ್ಯಕ್ತಿದು. ಅವನ ವಯಸ್ಸು ಏನಾದ್ರು ನೆನಪಿದ್ದೀನಿ? ಅವನು 40-45 ವರ್ಷ ಇರಬೇಕು. 45 ವರ್ಷ. ಈಗೀಗ 2 ಮಕ್ಕಳಿದ್ದಾವೆ. ಒಂದು ಹುಡುಗಿ 7ನೇ ಕ್ಲಾಸಲ್ಲಿ ಓದ್ತಾ ಇದೆ, ಒಂದು ಹುಡುಗ 4ನೇ ಕ್ಲಾಸಲ್ಲಿ ಓದ್ತಾ ಇದೆ. ಸೊ 2 ಮಕ್ಕಳಿದ್ದಾವೆ, ಎಲ್ಲ ಇದೆ. ಇವ್ರದ್ದು ಏನಾಗಿದೆ, ನಾವು ಅದು ಫೆಡರಲ್ ಆದ್ಮೇಲೆ ನೆಕ್ಸ್ಟ್ ಡೇ ಅವಳಿಗೆ ಕರೆಸಿ ಇಂಟ್ರೋಗೇಷನ್ ಮಾಡಿದ್ವಿ. ಯಾಕೆ ಫೋನ್ ಮಾಡಿದ್ದು, 8-10 ಸಲ ಯಾಕೆ ಫೋನ್ ಮಾಡಿದ್ವಿ, ಅರ್ಲಿ ಮಾರ್ನಿಂಗ್ ಯಾಕೆ ಫೋನ್ ಮಾಡಿದ್ವಿ, ನೀನು ಯಾಕೆ ಅವ ಫೋನ್ ಮಾಡ್ದ, ಅವ ಯಾರು ಅಂದ್ರೆ ಡ್ರೈವರ್ ಅಂತ. ಡ್ರೈವರ್ ನಿನಗೆ ಏನು ಸಂಬಂಧ? ನನಗೆ ಡ್ರೈವರ್ ಅವನು ನನ್ನ ಕ್ಲಾಸ್ಮೇಟ್, ಅವ್ರ ಕ್ಲಾಸ್ಮೇಟ್ ಅಂತೆ ಕಾಲೇಜ್ನಲ್ಲಿ. ಇವಳು MA ಓದಿದ್ದಾಳೆ, ಕ್ಲಾಸ್ಮೇಟ್ ಅಂತೆ. ಕ್ಲಾಸ್ಮೇಟು ಅದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ, ಹಳೆ ಓಲ್ಡ್ ಕ್ಲಾಸ್ಮೇಟ್. ಆ ಗ್ರೂಪ್ ನಲ್ಲಿ ಒಂದು ಗೊತ್ತಾಯ್ತು, ಕಾಂಟ್ಯಾಕ್ಟ್ ಬಂದ್ಮೇಲೆ ಮತ್ತೆ ಹಳೆಯದು ಇದು ಸ್ಟಾರ್ಟ್ ಆಗ್ಬಿಡುತ್ತೆ. ಹಳೆ ಲವ್ ರಿಓಪನ್ ಆಯ್ತು. ಅದು ಆದ್ಮೇಲೆ ಮುಂದೆ ಬಹಳ ಡೀಪ್ ಆಗಿ ಅದು ಕೊನೆಗೆ ಹೋದ್ಮೇಲೆ ಏನಾಯ್ತು, ಇಬ್ರು ಕೂಡಿ ಪ್ಲಾನ್ ಮಾಡಿದ್ರು, ಇದು ಹ್ಯಾಂಗ್ ಮಾಡೋದು ಮುಂದೆ. ಇಲ್ಲ, ನೀನು MA ಓದಿ ಹೆಂಗಾದ್ರು ಈ ನಿನ್ ಗಂಡನಿಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ನಿನಗೆ ಕಂಪನ್ಸೇಟಿವ್ ನೌಕರಿ ಬರ್ತದೆ ನಿನಗೆ ಗಂಡಂದು, ನೀನು ಲೆಕ್ಚರ್ ಆಗಬಹುದು ಕಾಲೇಜಿನಲ್ಲಿ, ನಾವು ಆರಾಮಾಗಿರ್ಬೋದು. ನಂದು ಟ್ರಾವೆಲಿಂಗ್ ಏಜೆನ್ಸಿ ಇದೆ, ಇವನೊಂದು 3-4 ಗಾಡಿ ಇದ್ದು ಟ್ರಾವೆಲಿಂಗ್ ಏಜೆನ್ಸಿ ಮಾಡ್ತಾ ಇದ್ದ. ಸೊ ಇವನು ಮದುವೆ ಆಗಿರ್ಲಿಲ್ಲ, ಇವನು ಬಟ್ ಲೈಫ್ ನಲ್ಲಿ ಬಹಳ ಎಫರ್ಟ್ಸ್ ಮಾಡಿ ಟ್ರಾವೆಲಿಂಗ್ ಮಾಡ್ತಾ ಇದ್ದ, ಏಜೆನ್ಸಿ ನಡೆಸ್ತಾ ಇದ್ದ. ಸೊ ಗಾಡಿ ತಗೊಂಡು ಸೆಟ್ಲ್ ಆಗ್ಬೇಕಾದ್ರೆ ಟೈಮ್ ಹಿಡಿದ ಅವನಿಗೆ. ಸೊ ಹಿಂಗಾಗಿ ಮದುವೆ ಆಗಿರ್ಲಿಲ್ಲ. ವಯಸ್ಸಾದ್ಮೇಲೆ ಹುಡುಗಿ ಕೊಡ್ಲಿಲ್ಲ. ಅದೇನೋ ಅನಿವಾರ್ಯ ಕಾರಣದಿಂದ ಹಂಗೆ ಹೋಗಿತ್ತು ಅದು. ಈಕಿ ಸಿಕ್ಕಲ್ಲ, ಸಿಕ್ಕ ಮೇಲೆ ನಾವಿಬ್ರು ಕೂಡಿ ಮದುವೆಯಾಗಿ ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಈಕಿ ಹೇಗಾದ್ರೂ ಮಾಡಿ ನಿನ್ನ ಗಂಡನ್ ತೆಗಿಬೇಕು. ಮತ್ತೆ ಇಬ್ರು ಗಂಡ ಹೆಂಡತಿ ಚೆನ್ನಾಗೇ ಇದ್ರು. ಅದು ಅವ್ರೇನು ಜಗಳ ಇರಲಿಲ್ಲ, ಏನಿಲ್ಲ, ಚೆನ್ನಾಗಿ ಒಳ್ಳೆ ರೀತಿ ಪ್ರೀತಿ ವಿಶ್ವಾಸದಿಂದ ಇದ್ರು. ಅದು ಏನು ತಲೆಯಲ್ಲಿ ಬಂತು, ಏನು ತಲೆಯಲ್ಲಿ ಮಾಟ ಮಾಡಿದ್ನೋ ಗೊತ್ತಿಲ್ಲ. ನೋಡು ನಿನ್ನ ಗಂಡ, ನೀನ್ ಹೆಂಗಿದಿ ನೋಡು, ನೀನ್ ಹೊಟ್ಟೆ ನೋಡು, ಆ ಪಕ್ಕದವ್ರ ಮನೆ ನೋಡು, ನಿನ್ ಫ್ರೆಂಡ್ ನೋಡು ಹೇಗಿದ್ದಾನೆ, ಎಷ್ಟು ಸ್ಲಿಮ್ ಇದ್ದಾನೆ, ಎಷ್ಟು ಸ್ಮಾರ್ಟ್ ಇದ್ದಾನೆ, ನೀನ್ ಹೊಟ್ಟೆ ಬಿಟ್ಟಿದೀಯಾ, ನೀನ್ ಬೆಳಗ್ಗೆ ವಾಕ್ ಹೋಗು, ಜಾಗಿಂಗ್ ಮಾಡು ಅಂತ ಅಕ್ಕಿಗೆ ಶುರು ಮಾಡಿದ್ರು ಗಂಡನಿಗೆ. ಅಂದ್ರೆ ಇದು ಮೊದಲೇ ಮರ್ಡರ್
ಪ್ಲಾನ್ನೇ 3 ತಿಂಗಳಿಂದ ಶುರು ಆಗಿದೆ ಇದು ಪ್ಲಾನ್. ಅಂದ್ರೆ ಈ ಹೊಟ್ಟೆ ಬಂದಿದ್ದನ್ನೋದು ಇವರು ರಸ್ತೆಯಲ್ಲಿ ನಡಿಬೇಕಂತ. ಸೊ ಅಕ್ಕಿ ಐಡಿಯಾ ಮಾಡಿ ಇವನಿಗೆ ಗಂಡನಿಗೆ 4 ಅವರಿಗೆ ಎಬ್ಬಿಸಿ ಅವನಿಗೆ ಕಳಿಸಿದ್ರು, ವಾಕಿಂಗ್ ಹೋಗಂತ. ವಾಕಿಂಗ್ ಹೋಗಿ ಅವನು 3-4 ತಿಂಗಳು ಅವನು 2-3 ಸಲ ಟ್ರೈ ಮಾಡ್ಯಾನ, ಆಗಿಲ್ಲ ಹೊಡಿಯಕ್ಕೆ ಅವನಿಗೆ. ಕೊನೆಗೆ ಲಾಸ್ಟಿಗೆ ಹೊಡೆದ. ಸೊ ಅರ್ಲಿ ಮಾರ್ನಿಂಗ್ ಹೋದಾಗ ಒಬ್ಬನೇ ಹೊಂಟಿರ್ತಾನೆ, ಹೋಗಿ ಫೋರ್ಸ್ ಆಗಿ ಹೊಡೆದ, ಸ್ಪಾಟ್ ಡೆತ್ ಆಗ್ಬಿಡ್ತು. ಅಕಸ್ಮಾತ್ ಅವನೇನಾದ್ರೂ ಅಲ್ಲೇ ಇದ್ದ, ಗಾಡಿ ಅಲ್ಲೇ ನಿಲ್ಸಿದ್ದ ಅಂದ್ರೆ, ಅವನು ಅಲ್ಲೇ ಇದ್ದ ಅಂದ್ರೆ ನಾವು ಆಕ್ಸಿಡೆಂಟ್ ಕೇಸ್ ಅಂತ ತಗೊಂಡು ಕ್ಲೋಸ್ ಮಾಡಬಹುದಾಗಿತ್ತು. ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಇದು, ಎಲ್ಲಿ ಗೊತ್ತಾಗ್ತದೆ? ಕಾಲ್ ಡೀಟೇಲ್ಸ್ ಆದ್ಮೇಲೆ ನಮ್ಗೆ ಸಂಶಯ ಬಂತು, ಯಾಕೆ ಇಷ್ಟೊಂದು ಕಾಲು ಹೋಗಿದಾವ ಇವ ಅಂತ. ಅಲ್ಲಿವರೆಗೆ ನಮಗೇನೂ ಐಡಿಯಾ ಇಲ್ಲ. ಗಾಡಿ ಹಿಟ್ ಅಂಡ್ ರನ್ ಆಗದೇ ಇದ್ರೆ, ಅಲ್ಲೇ ಇತ್ತಂದ್ರೆ ಕಾಲ್ ಡೀಟೇಲ್ಸ್ ನೋಡೋ ಅವಶ್ಯಕತೆ ಇರಲಿಲ್ಲ ನಮಗೆ. ನಿಂತ್ಕೊಂಡಿದ್ದ ಅಂದ್ರೆ ಸರ್ ಆಕ್ಸಿಡೆಂಟ್ ಆಗಿದೆ ಸರ್, ಆಗಿದೆ, ಏನ್ ಮಾಡ್ಲಿ, ಹಿಂಗಾಗಿದೆ, ಕತ್ಲಿತ್ತು, ಸಡನ್ ಆಗಿ ಅಡ್ಡ ಬಂದ, ಹೊಡೆದ ಅಂತ ಹೇಳ್ತಾರೆ. ಅಂದ್ರೆ ಈ ಕೇಸ್ ನೀವು ಹೇಳ್ತಾ ಇರೋದು ಹೇಗಂದ್ರೆ ಕೊಲೆಗಾರ ಹೇಗೆ ಸಿಕ್ಕಾಕೊಳ್ತಾರ ಆಗ್ತಾರಂತ. ಆಮೇಲೆ ಕೊನೆಗೆ ಇವರು ತಂದ್ವಿ, ಸರಿಯಾಗಿ ಜಾಡಿಸಿದ್ವಿ. ಅವನು ಒಪ್ಕೊಂಡ, ಹೌದು ಸರ್, ಇದು 3 ತಿಂಗಳಿಂದ ನಾವು ಪ್ಲಾನ್ ಮಾಡಿದ್ದೀವಿ. ಅವಳು MA ಓದಿದ್ದಾಳೆ, ಹಾಗೂ ಗಂಡ ಅದೊಂದು ಇದು ಒಂದು 10-15 ವರ್ಷ ಆದ್ಮೇಲೆ ಅದು ಲವ್ ಅಂಡ್ ಅಫೆಕ್ಷನ್ ಕಡಿಮೆ ಆಗ್ತದೆ ಗಂಡ ಹೆಂಡತಿ ನಡುವೆ. ಅವಾಗ ಇದು ಎನ್ಕ್ಯಾಶ್ ಮಾಡೋದು ಈ ತರ, ಇವನು ಹಳೆ ಲವರ್. ಇದು ಒಂದು ಟ್ರಿಕ್ನೇ. ಈಗ ನೋಡಿ, ಇದರಲ್ಲಿನೂ IT ಸೆಕ್ಟರ್ದಲ್ಲಿ ಹೆಂಗಿರ್ತದೆ, IT ಸೆಕ್ಟರ್ದಲ್ಲಿ ಗಂಡ ಮನೆಯಾಗ ಕೊಲೀಗ್ಸ್ ಮುಂದೆ ಎಲ್ಲ ಹೇಳ್ತಿರ್ತಾರೆ, ಮನೆಯಲ್ಲಿರುವಂತ ಎಲ್ಲಾ ಸಮಸ್ಯೆಗಳು, ಫ್ಯಾಮಿಲಿ ಸಮಸ್ಯೆಗಳನ್ನ ಸದ ಕೊಲೀಗ್ಸ್ಗೆ ಹೇಳ್ತಿರ್ತಾರೆ. ಗಂಡ ಹಂಗಿದ್ದಾನೆ, ಹಿಂಗಿದ್ದಾನೆ, ಅವ್ರ ಹಂಗ್ ಮಾಡ್ತಾ ಇದಾರೆ, ಹಿಂಗ್ ಮಾಡ್ತಾರೆ. ಇವ್ರು ಅದನ್ನ ಎನ್ಕ್ಯಾಶ್ ಮಾಡೋದು, ಫ್ರೆಂಡ್ಸ್ ಇದ್ದವ್ರು. ಈಕಿನ ಹೆಂಗಾದ್ರೂ ಒಳ ಹಾಕೋಬೇಕು ಅಂತ ಇದು ಮಾಡ್ಕೊಂಡು ಅವ್ರ ಎನ್ಕ್ಯಾಶ್ ಮಾಡ್ಕೊಂಡು ಅವ್ರು ಒಳ ಹಾಕೊಳ್ಳೋದು. ಸೊ ಅದೇ ವಿಷಯನ ಇವರು ಅದಕ್ಕೆ ಇನ್ನಿಷ್ಟು ಉಪಕಾರ ಹಾಕಿ ಅದನ್ನ ಪಾಯ್ಸನ್ ಮಾಡೋದು. ಗಂಡನ ಬಗ್ಗೆ ದ್ವೇಷ ಇದ್ರೆ ಇನ್ನಿಷ್ಟು ಅದ್ರಿಗೆ ಹೆಚ್ಚಿಗೆ ಇದು ಮಾಡೋದು. ಸೊ ಈ ತರ ಏನು ಪರಿಸ್ಥಿತಿ ಏನು ಅನಾನುಕೂಲ ಇರ್ತದೆ ಅದನ್ನ ಬಳಸಿಕೊಂಡು ಇವರು ಅದನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಈ ಇತ್ತಿತ್ತಲಾಗಿ ಹೆಚ್ಚಾಗಿದೆ. ಈಗ ಇದು 40ರಿಂದ 45 ವರ್ಷಕ್ಕೆ ಈ ಸಮಸ್ಯೆ ಇದಾಗುತ್ತಂತೀರ? ಅಲ್ಲ, ಹಂಗಂತಿಲ್ಲ. 40 ವರ್ಷದಲ್ಲಿ ಸ್ವಲ್ಪ, ಯಾಕಂದ್ರೆ ಮಕ್ಕಳ ಬಗ್ಗೆನೂ ಕಾಳಜಿ ತಂದೆ ತಾಯಿ ಮಾಡ್ಬೇಕಾಗ್ತದೆ. ಇವನಿಗೆ ಜವಾಬ್ದಾರಿ ಹೆಚ್ಚಾಗ್ತದೆ. ಮನೆ ಮಾಡ್ಬೇಕು, ಮನೆ ಕಟ್ಟಿಸ್ಬೇಕು, ಸೈಟ್ ಹಿಡಿಬೇಕು, ಅದು ಇದು 108 ಪ್ರೊಫೆಷನಲ್ ಪ್ರಾಬ್ಲಮ್ ಇರ್ತವೆ, ವೃತ್ತಿ ಜೀವನದ ಸಮಸ್ಯೆಗಳಿರ್ತವೆ. ಸೊ ಈಗ ಮನೆದು ಬರ್ಡನ್ ಇರ್ತದೆ, ಫ್ಯಾಮಿಲಿ ಅಣ್ತಂಬ್ರದ್ದು ಬರ್ಡನ್ ಇರ್ತದೆ, ಅಕ್ಕಂಗಿರಿದ್ರೆ ಮದುವೆ ಮಾಡೋದು ಬರ್ಡನ್ ಇರ್ತದೆ. ಇವೆಲ್ಲ ಇರೋದ್ರಿಂದ ಈ ಸ್ವಲ್ಪ ಫ್ಯಾಮಿಲಿ ಅಟೆನ್ಷನ್ ಕಡಿಮೆ ಆಗ್ತದೆ ನನ್ನ ಲೆಕ್ಕದಲ್ಲಿ. ಆಗ ಮೊದ್ಲಿನ ತರ ಪ್ರೀತಿ ಪ್ರೇಮ ಉಳಿದಿಲ್ಲ, ಅದು ಇವನ್ ಸೆಕ್ಷನ್ ಉಳಿದಿಲ್ಲ. ಟೆನ್ಷನ್ ಇದರಲ್ಲಿ ಅವನಿಗೆ ಜವಾಬ್ದಾರಿ ಜಾಸ್ತಿ ಬಂದ್ಬಿಡ್ತದೆ. ಸೊ ಅದಕ್ಕೆ ನೋಡಿ 30 ವರ್ಷದಿಂದ ಕತ್ತೆ ಜೀವನ, ಕುದುರೆ ಜೀವನ, ಕತ್ತೆ ಜೀವನ ಹೇಳ್ತಾರೆ. ದುಡಿಬೇಕು, ಗಳಿಸ್ಬೇಕು, ಎಲ್ಲ ಸೆಟಲ್ ಮಾಡಬೇಕು ಅಂತ. ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ ಕೊಡ್ಬೇಕು, ಮೆಡಿಕಲ್ ಸೀಟ್ ಕೊಡ್ಬೇಕು, ಡೊನೇಷನ್ ಕೊಡ್ಬೇಕಲ್ಲ, ಎಲ್ಲಿದ್ ಕೊಡ್ತಾರೆ? ಸೊ ಹೀಗಾಗಿ ಎಲ್ಲಕ್ಕೂ ದುಡ್ಡು ಬೇಕಾಗ್ತದೆ. ಉದ್ಯೋಗ ಹಚ್ಚಬೇಕಾಗ್ಲಿ, ಲಂಚ ಕೊಡೋದಾಗ್ಲಿ, ಪ್ರತಿಯೊಂದೂ ಅವರು ಖರ್ಚು ಮಾಡ್ಬೇಕಾಗ್ತದೆ. ಹೀಗಾಗಿ ಮಿಡಲ್ ಕ್ಲಾಸ್ ಲೈಫ್ ಇರ್ತದಲ್ಲ, ಮಿಡ್ಲ್ ಏಜ್ ಲೈಫ್, ಅದು ಸ್ವಲ್ಪ ಪ್ರಾಬ್ಲಮೆಟಿಕ್ನೇ. ಕೊನೆಗೆ ಆ ಕೇಸಲ್ಲಿ ಶಿಕ್ಷೆ ಆಗುತ್ತೆ ಸರ್? ಶಿಕ್ಷೆ ಆಯ್ತು, ಅದರಲ್ಲಿ 7 ವರ್ಷ ಶಿಕ್ಷೆ ಆಯ್ತು ಅವ್ರಿಗೆ. ಆದ್ರೆ ಒಂದು ಸರ್, ಈ ಕೇಸಲ್ಲಿ ಅವ್ರು ಅಲ್ಲೇ ನಿಂತ್ಕೊಂಡಿದ್ರೆ ಕೇಸೇ ಆಗ್ತಿರ್ಲಿಲ್ಲ, ಮರ್ಡರ್ ಕೇಸು ಹೊರಗೆ ಬರ್ತಿರ್ಲಿಲ್ಲ. ಅಂದ್ರೆ ಮೊದ್ಲೇ ತಲೆಯಲ್ಲಿ ಇಟ್ಕೊಂಡು ನಾವು ಮರ್ಡರ್ ಮಾಡ್ಬೇಕಂತ ಮಾಡಿದ್ರೆ ಹೇಗಾಗುತ್ತೆ? ಆಕ್ಸಿಡೆಂಟ್ ಮಾಡಿದ್ರೆ ಹೆಂಗಾಗ್ತದೆ ನೋಡಿ. ನಾವು ದೃಶ್ಯ ಸಿನಿಮಾ ಮಾಡುತ್ತೇವೆ, ಸಿನಿಮಾಕ್ಕಿಂತ ಜೋರು ಇದು ದೊಡ್ಡ ಸಿನಿಮಾನೇ ಮಾಡಬಹುದು. ನಿಮಗೂ ಅದು ಸಂಶಯನೇ ಬರ್ತಿರ್ಲಿಲ್ಲ, ಅವರಲ್ಲೇ ಪ್ರಸಂಗನ ಬರ್ತಿರ್ಲಿಲ್ಲ, ಉದ್ಭವಿಸ್ತಿರ್ಲಿಲ್ಲ, ಸಂಶಯ ಪ್ರಸಂಗನ ಉದ್ಭವಿಸ್ತಿರ್ಲಿಲ್ಲ. ಅಲ್ಲೇ ಅವ ಇದ್ದಂದ್ರೆ ನಾವು ಕಾಲ್ ಡೀಟೇಲ್ಸ್ ನೋಡ್ತಿರ್ಲಿಲ್ಲ, ಯಾವ್ದು ನೋಡೋ ಆಕ್ಸಿಡೆಂಟ್ ಆಗಿದೆ, ಸತ್ತಿದ್ದಾನೆ, ಆಯ್ತು ಬಿಡಪ್ಪ, ಮಾಡ್ಕೋ ಪಿ ಮಾಡ್ಕೋ, ಕಳಿಸ್ಕೊಡು ಹೋಗ್ಲಿ ಅಂತಿದ್ವಿ. ಸರ್ ಇದು ಇನ್ನೊಂದೇನದ, ಗಂಡ ಹೆಂಡತಿ ಜಗಳ ಆಡಿದ್ರೆ, ರಂಪಾಟ ಇದ್ರೆ, ಪೊಲೀಸ್ ಕಂಪ್ಲೇಂಟ್ ಆದ್ರೆ ಸ್ವಲ್ಪ ಡೌಟ್ ಬರ್ತದೆ. ಅವಾಗ ಇವೇನೂ ಇಲ್ಲ, ಅದು ಒಳ್ಳೆ ರೀತಿಯಿಂದ ಇದ್ದಾರೆ. ಅವಳೇ ಡೈರೆಕ್ಷನ್ ಕೊಟ್ಟ ಮೇಲೆ ಹೇಗಿದ್ದು, ಮತ್ತೆ ಮನೆಯವರು ಯಾರು ಸಂಶಯ ಪಡುವುದಿಲ್ಲ. ಇಲ್ಲಿ ಚೆನ್ನಾಗಿದ್ರು ಗಂಡ ಹೆಂಡತಿ, ಅವ್ರು ಚೆನ್ನಾಗಿ, ಅವಳು ಹೇಳ್ತಾಳೆ ನಾವು ಚೆನ್ನಾಗಿದ್ವಿ ಗಂಡ ಹೆಂಡತಿ ಎಂದು. 1 ದಿವಸ ಜಗಳ ಆಡಿಲ್ಲ ನಾವು ಅಂತ ಹೇಳ್ತಾರೆ. 7 years ಆಗಿತ್ತು ಅವ್ನಿಗೆ. ಇದು ಆಕ್ಸಿಡೆಂಟ್ ಅಲ್ಲಿ ಬಂತಲ್ಲ, ಆಮೇಲೆ 304 ಮಾಡಿದ್ವಿ, ಆಮೇಲೆ 302 ಮಾಡಿದ್ವಿ. ಉದ್ದೇಶಪೂರ್ವಕವಾಗಿ ಮಾಡ್ಯಾರ ಅಂತ ಗೊತ್ತಾಯ್ತು, 302 ಮಾಡಿದ್ವಿ. ಇದೇ ಕೇಸಿಗೆ ನಾವು ಸಿಮಿಲರ್ ಮಾಡಿದಾಗ ಪೂನಾದ ಲೋಹಗಡಲ್ಲಿ ಈಗ ಇಡೀ ದೇಶದ ಚರ್ಚೆನೆ ಎಳೆದಿದೆ. ಇಡೀ ಅಂತ ಹೇಳಿದ್ರೆ ಪ್ರತಿಷ್ಠಿತ ಕುಟುಂಬ ಸರ್, ಇಬ್ರು ಅಂತ ಹೇಳಿದ್ರೆ ಹುಡುಗನು ಶ್ರೀಮಂತ, ಹುಡುಗಿನೂ ಶ್ರೀಮಂತ. ಅವ್ರಿಬ್ರದ್ದು ಎಂಗೇಜ್ಮೆಂಟ್ ಆಗಿರುತ್ತೆ. ಎಂಗೇಜ್ಮೆಂಟ್ ಆದ ನಂತರ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಇರುತ್ತೆ. ಮದುವೆಯನ್ನ ಜೈಪುರ್ ಪ್ಯಾಲೇಸ್ ಅಲ್ಲಿ ಬುಕ್ ಮಾಡಿರ್ತಾರೆ.
ವಿಮಾನಗಳನ್ನೇ ಬುಕ್ ಮಾಡಿರ್ತಾರೆ, 7 ಕೋಟಿ ಪ್ಯಾಲೇಸ್ ಬುಕ್ ಮಾಡಿರ್ತಾರೆ, ಪ್ರತಿಯೊಂದು ಬುಕ್ ಮಾಡಿರ್ತಾರೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಆ ಕೇಸಿನಲ್ಲಿ ಹುಡುಗ ಹುಡುಗಿ ಇಬ್ರು ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಅಂತ ಹೇಳಿ ಈಗ ಹೇಗೆ ವಾಕಿಂಗ್ ಬಂತಲ್ಲ ಇಲ್ಲಿ, ಟ್ರೆಕ್ಕಿಂಗ್ ಅಂತ ಹೇಳಿ 350 ಅಡಿ ಲೋಹಗಡ ಇದಕ್ಕೆ ಕರ್ಕೊಂಡು ಹೋಗುದು, 4 ಸರಿ ಕರ್ಕೊಂಡು ಹೋಗ್ತಾಳೆ ಒಂದೇ ತಿಂಗಳಲ್ಲಿ. ಕೊನೆಯದಾಗ ಅವಳು ಲವರ್ ಬರ್ತಾನೆ, ಅಂದ್ರೆ ಅವಳಿಗೆ ಮೊದಲೇ ಲವ್ ಇರುತ್ತೆ, ಲವ್ ಇದ್ದವಳು ಲವರ್ ಬರ್ತಾನೆ. ಲವರ್ ಬಂದಂತವನು ಅವತ್ತಂದ್ರೆ ಆ ಟ್ರೆಕ್ಕಿಂಗ್ ಹೋಗೋತ್ತಿಗೆ ಅವ್ನು ಮಾಸ್ಕ್ ಜರ್ಕಿನ್ ಎಲ್ಲ ಹಾಕೊಂಡು ಮೇಲೆ ಇರ್ತಾನೆ. ಅದು ಅವನು ಡೌಟ್ ಬರುತ್ತೆ CC ಕ್ಯಾಮ್ರಾ ಪೊಲೀಸರು ಚೆಕ್ ಮಾಡಿದಾಗ. ಯಾಕಂದ್ರೆ ಅಷ್ಟು ಮೇಲೆ ಹತ್ಬೇಕಾದ್ರೆ ಯಾರಾದ್ರೂ ಮಾಸ್ಕು ಜರ್ಕಿನ್ ಎಲ್ಲ ಹಾಕ್ತಾರೆ, ಮುಖ ಎಲ್ಲ ಮುಚ್ಕೊಂಡು ಯಾಕೆ ಹತ್ತುತ್ತಾರೆ ಆ ಸೆಕೆಗೆ. ಆಗ ಕೊನೆಗೆ ಅವನು ಆಮೇಲೆ ಗೊತ್ತಾಗೋದು ಕೊಲೆ ಅಂತೇಳಿ ಮೇಲೋಗಿ ತಳ್ಳಿ ಬಿಡ್ತಾರೆ. ಆದ್ರೆ ಆ ಹುಡುಗಿ ಇಷ್ಟೇ ಮಾಡ್ಬೋದಿತ್ತಲ್ಲ, ನಾನು ಮದುವೆ ಆಗುದಿಲ್ಲ, ಹುಡುಗನ್ನ ಮದುವೆ ಆಗ್ಬಿಡ್ತೇನೆ ಅಂತ. ಒಂದು ಜೀವ ಹೋಗುದೇ ನಿಲ್ಲುದಲ್ಲ ಸರ್. ಈ ಕೇಸ್ ಏನನ್ಸುತ್ತೆ ನಿಮ್ಗೆ ನೋಡಿದಾಗ? ನೀವು ಇದನ್ನ ಕೇಳಿರ್ತೀರಾ? ಅಲ್ಲ, ಅವು ಎಂತ ಮೂರ್ಖತರ ನೋಡಿ. ಮದುವೆ ಆಗಿದ್ರೆ ಮತ್ ಬೇರೆ, ಮದುವೆನೇ ಆಗಿಲ್ಲ, ಅವರು ಎಂಗೇಜ್ಮೆಂಟ್ ಆಗಿದೆ ಜಸ್ಟ್. ಬೇಕಾದ್ರೆ ಬಿಡಬಹುದಾಗಿತ್ತಲ್ಲ, ಬೇಡ ನಾನು ಲವ್ ಮಾಡ್ತೀನಿ, ಲವರ್ ಇದ್ದಾನೆ ನನಗೆ ಬೇಡ ಅಂತ ಅವನೇ ಬಿಟ್ಟು ಹೋಗ್ತಿದ್ದ. ಯಾವ ಸರ್ ಇದು? ಪೂನಾ ಲೋಹಗಡ ಕೇಸ್. ಪುನಃ ಲವರ್ ಕೇಸ್ನಲ್ಲಿ, ಲೋಹಗಡ ಕೇಸ್ನಲ್ಲಿ ಅವ್ನು ಕೋಟೆ ಕರ್ಕೊಂಡು ಹೋಗಿ ಅಲ್ಲಿ ತಳ್ಳುವಂತ ಅವಶ್ಯಕತೆ ಏನಿತ್ತು ಅಲ್ವಾ? ಬೇಡ ಆಗಿದ್ರೆ ಬಿಟ್ಟು ಬಿಡಬಹುದಾಗಿತ್ತಲ್ಲ. ಏನು ಮದುವೆನೂ ಆಗಿರ್ಲಿಲ್ಲ, ಬರೀ ಎಂಗೇಜ್ಮೆಂಟ್ ತಾನೇ ಆಗಿದ್ದು. ಪಾಪ ಇರೋದು ಒಂದು ಮಗ ಅವ್ರಿಗೆ, ಶ್ರೀಮಂತ ದೊಡ್ಡ ಫ್ಯಾಮಿಲಿ. ಆ ಒಂದು ಮಗನ ಕೊಂದ್ಬಿಟ್ರಲ್ಲ. ಏನು ಎಂತ ಮೆಂಟಾಲಿಟಿ ನೋಡಿ, ಜನರು ಹ್ಯಾಂಗ್ ಮೆಂಟಾಲಿಟಿ ಬಂದಿದೆ ಅಂದ್ರೆ. ಹುಡುಗಿ 19 ರಿಂದ 20 ವರ್ಷ ಅಂತ, ಇದು ಏನಂತೀರಾ ಸರ್? ಇದು ಕಾನೂನನ್ನು ಬಗ್ಗೆ ಗೊತ್ತಿಲ್ಲ ಅಂತೀರಾ? ಎಲ್ಲ ಅರಿವು ಇರ್ತದೆ ಬ್ರದರ್, ಕಾನೂನು ಎಲ್ಲಾನು ನಾಲೆಜ್ ಇರ್ತದೆ. ಕಾನೂನು ಇದ್ಕೊಂಡೇ ಅರಿವು ಇದ್ದುಕೊಂಡೇ ಮಾಡುವಂತ ಕೆಲಸ ಇದು. ಈಗ ನಾವು ಹಿಂದೆ ಕಾನೂನು ಗೊತ್ತಿಲ್ಲಾರ್ದವ್ರಂತಾರು ಈ ಅಫೆನ್ಸ್ ಮಾಡ್ತಾ ಇದ್ರು. ಏನಪ್ಪಾ ತಿಳುವಳಿಕೆ ಇಲ್ಲ, ಅವ್ನಿಗೆ ಶಿಕ್ಷೆ ಆಗ್ತದೆ ಅನ್ನೋದು ಅರಿವಿಲ್ಲ ಅನ್ನುವಂಥ ಮೆಂಟಾಲಿಟಿ ಇದ್ದವರು ಮಾಡ್ತಾ ಇದ್ರು. ಈಗೆಲ್ಲ ವೆಲ್ ಎಜುಕೇಟೆಡ್, ಈಗ ನೋಡಿ ಟೆರರಿಸ್ಟ್ ನೋಡಿ, ನಾವು ಟೀನೇಜು, ಫಿಕಲ್ ಮೈಂಡು, ಮ್ಯಾಚ್ಯೂರ್ಡ್ ಮೈಂಡ್ ಇಲ್ಲಾರ್ದವ್ರು ಈ ಥರ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಅವ್ರಿಗೆ ಹಿಪ್ನೋಟಿಸಮ್ ಮಾಡಿ ಇದು ಮಾಡಿ ಅವ್ರನ್ನ ಟೆರರಿಸ್ಟ್ ಮಾಡ್ತಾರೆ ಅಂತಿದ್ದೀವಿ. ಈಗೆಲ್ಲ ಎಂಜಿನಿಯರ್ಸು, ಡಾಕ್ಟರ್ಸು, ಓದೋರು, ಪ್ರೊಫೆಸರ್ಗಳು ಸಹ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನಲ್ಲಿ. ಅಂದರೆ ನೋಡಿ ಯಾವ ಲೆಕ್ಕಕ್ಕೆ ಹೋಗಿದೆ. ಅವರಿಗೆಲ್ಲ ನಾಲೆಜ್ ಇರೋದಿಲ್ವ, ಎಲ್ಲ ಗೊತ್ತಿರೋದಿಲ್ವ, ಅವ್ರಿಗೆ ಮಾಡಿದ್ರೆ ಏನಾಗ್ತದೆ, ಮುಗ್ಧ ಜನ ಸಾಯ್ತಾರೆ, ನಮಗೂ ಸಿಕ್ಕರೆ ನಮಗೂ ಶಿಕ್ಷೆ ಆಗ್ತದೆ ಅನ್ನೋವಂಥ ಏನು ಯೋಚನೆನೇ ಇಲ್ಲ. ಈ ತರ ಮೆಂಟಾಲಿಟಿ ಎಲ್ಲ ಇದರಲ್ಲಿ ಬಂದ್ಬಿಟ್ಟಿದೆ ಫೀಲ್ಡ್ ನಲ್ಲಿ. ಹೀಗಾಗಿ ಮೇಲಿಂತ್ರ ಹೋಗಿ ತಳ್ಳುತ್ತಾಳೆ, ತಳ್ಳಿದ ನಂತರ ಅವಳು ಆ ನಂತರ 2 ದಿವಸ ಬಿಟ್ಟು ಗೊತ್ತಾಗುತ್ತೆ, ಅಂದ್ರೆ ಅವ್ರಿಗೆ ಮನೆಯವ್ರಿಗೆ ಸಂಶಯ ಬರುತ್ತೆ, ಯಾಕೆ ಪದೇ ಪದೇ ಇವ್ರ ಮೇಲೆ ಲೋಗಡ್ ಪೋಟಿಗೆ ಹೋಗ್ತಾ ಇದ್ರು, ಏನಾಯ್ತು ಅಂತೇಳಿ. ಆ ನಂತರ CCTV ಚೆಕ್ ಮಾಡಿದಾಗ ಒಬ್ಬ ವ್ಯಕ್ತಿ ಜರ್ಕಿನ್ ಎಲ್ಲ ಹಾಕೊಂಡು ಮುಖವಾಡ ಹಾಕೊಂಡು ಹೋಗಿದ್ದಂತೆ ಮೇಲೆ ಏರ್ತಾ ಇದ್ರೆ ಆಗ ಅವ್ರಿಗೆ ಪೊಲೀಸರಿಗೆ ಡೌಟ್ ಆಗುತ್ತೆ. ಒಂದ್ ವೇಳೆ ಚೆಕ್ ಮಾಡ್ಲಿಲ್ಲ ಅಂದ್ರೆ ಅದನ್ನ ಸಾದಾಗೆ ಆಗ್ತಿತ್ತು.